ಯಾರೇ ಏನೋ ಮಾಡಿ, ನಾ ಎಲ್ಲರ ಹತ್ರ ಒಂದು ಹೇಳ್ತೇನೆ, ಏನೇ ಎಷ್ಟೇ ಯಾರೇ ಫೇಮಸ್ ಇರಲಿ, ಗಾಂಧಿ ಮುತ್ಯ ಅಂತ, ಗಾಂಧಿ ಮುತ್ಯ ಸಹ ಹಳ್ಳ್ಯಾಗ ಹೋಗಿ ಕೇಳ್ರಿ ಗಾಂಧಿ ಯಾರು ಅಂತ ಕೇಳ್ತಾರೆ, ನೋಟ್ ಒಳಗಿರ್ತಾನಲ್ಲ ಆ ಮುತ್ಯನ ಅಂತಾರ, ಬಿಟ್ರೆ ಅದಕ್ಕಿಂತ ಹೆಚ್ಚಿಗೆ ಅವ್ರಿಗೆ ಗೊತ್ತಿರಲ್ಲ. ಸೊ ಹೆಸರಿನ ಹಿಂದೆ ಹೋಗೋ ಅಗತ್ಯ ಇಲ್ಲ. ನನ್ನನ್ನು ಜನ ಗುರ್ತಿಸ್ಬೇಕು, ಜನ ನನ್ನನ್ನು ಏನು ಪ್ರೇಸ್ ಮಾಡಬೇಕು, ಒಂಥರ ವಂದನ ಅರ್ಪಣೆ ನನ್ನಿಂದಲೇ ಅಂತ ಅನ್ಕೊಳ್ಳಿ. ಉತ್ತರ ಕರ್ನಾಟಕದ ಹೆಣ್ಮಕ್ಳು ಅಂತಂದ್ರೆ, ಉತ್ತರ ಕರ್ನಾಟಕ ಅಂದ್ರನ ಇಡೀ ಜಗತ್ತಿಗೆ, ವಿಶೇಷವಾಗಿ ಕರ್ನಾಟಕದಲ್ಲಂತೂ ಸೈ ಹಿಂದುಳಿದ ಪ್ರದೇಶ, ಹಿಂದುಳಿದವರು. ಸೊ ನಮ್ಮನ್ನು ಎಲ್ಲ ರೀತಿಯಿಂದನೂ ಹಿಂದುಳಿದ ಲೆಕ್ಕದಲ್ಲೇ ನೋಡೋದು ಜಗತ್ತಿಗೆ ರೂಢಿಯಾಗ್ಬಿಟ್ಟೈತಿ. ಅದು ಎಷ್ಟು ನಮಗೂ ರೂಢಿಯಾಗೈತಿ ಅಂತಂದ್ರೆ, ಸ್ವತಃ ಉತ್ತರ ಕರ್ನಾಟಕದವ್ರಿಗೂ ಅವ್ರು ಯಾರು ನಮ್ಮ ಬಗ್ಗೆ ಕೇವಲವಾಗಿ ಜೋಕ್ ಮಾಡಿದ್ರೆ ನಾವೇನು ಮಾಡ್ತೀವಿ ಅಂತಂದ್ರೆ ಹಿ 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 ಅಂತ ಅವ್ರ ಜೊತೆ ನಗ್ತೀವಿ. ನಮ್ಗೆ ಇನ್ಸಲ್ಟ್ ಫೀಲ್ ಆಗ್ತಿದ್ರು ಹೊರಗೆ ನಗ್ತಿರ್ತೀವಿ. ಆ ಒಂದು ಒತ್ತಡ ಐತಲ್ಲ, ಜಗತ್ತಿನ ಅಥವಾ ಸಮಾಜದ ಒತ್ತಡ ನಮ್ಮ ಮೇಲೆ ಹಾಕುವಂಥದ್ದು ಐತಲ್ಲ. ಸೊ ಅದ್ರಾಗೂ ವಿಶೇಷವಾಗಿ ಅದು ಹೆಣ್ಮಕ್ಳಿದ್ರಂತೂ ಮುಗ್ದೋಯ್ತು. ಹೆಜ್ಜೆಜ್ಜಿಗೆ ಹಂಗೆ ನೋಡಿದ್ರೆ ಜಗತ್ತಿನಾದ್ಯಂತ, ಬರೀ ಉತ್ತರ ಕರ್ನಾಟಕ ಮಾತ್ರ ಅಲ್ಲ, ನಾವು ಜಗತ್ತಿನಾದ್ಯಂತ ಎಲ್ಲಿ ನೋಡಿದ್ರು ಹೆಣ್ಣು ಶೋಷಿತಳು ಅಂತನ ಒಂದು ಏನದು ಫಿಕ್ಸ್. ಅದು ಹೆಣ್ಣು ಜೀವ ಶೋಷಿತರು, ಹೆಣ್ಣು ಮಕ್ಕಳು ದಲಿತರು, ದಮನಿತರು ಅವರೆಲ್ಲ ಒಂದೇ ಕ್ಯಾಟಗರಿಯಲ್ಲಿ ಬರ್ತಾರ ಅನ್ನುವಷ್ಟು ನಾವು ಶೋಷಣೆಗೆ ಒಳಗಾಕೊಂತ ಬಂದವರು. ಅದ್ರಾಗೂ ಉತ್ತರ ಕರ್ನಾಟಕದ ಹೆಣ್ಮಕ್ಳು ಅಂತಂದ್ರೆ ಇನ್ನಿಷ್ಟು ನಮಗೆ ರೆಸ್ಟ್ರಿಕ್ಷನ್ಸ್ ಜಾಸ್ತಿ ಇರ್ತಾವೆ. ಅವನು ಮೀರುವುದೈತಲ್ಲ, ಅದನ್ನು ಮೀರ್ಬೇಕು ಅಂತಂದ್ರೆ ಮನ್ಯಾಗ ನಾವು ಬಯಸ್ಕೋಬೇಕು ಬಹಳಷ್ಟು. ಅದ್ರ ಪ್ರಸಾದ, ಅದನ್ನು ಮೀರಿ ಬಂದದ್ದು ಪ್ರಸಾದ ಇವತ್ತು ನಾ ಇಲ್ಲದೀನಿ ಅಂತ ಅನ್ಕೊಂತೇನೆ ನಾನು. ನನ್ನ ಪುಸ್ತಕ ಬಹುಶಃ ಉತ್ತರ ಕರ್ನಾಟಕದ ಅಥವಾ ಕರ್ನಾಟಕದ ಎಲ್ಲ ಮಧ್ಯಮ ವರ್ಗದ ಹೆಣ್ಣು ಮಕ್ಕಳ ಪುಸ್ತಕನೇ ಅದು. ಪ್ರಸಂಗ ಬೇರೆ ಇರ್ಬೋದು, ಅನುಭವ ಅದೇ ಇರ್ತೈತಿ. ಮನೆ ಬೇರೆ ಇರ್ಬೋದು, ಜಾಗ ಬೇರೆ ಇರ್ಬೋದು, ಒಂದಿಷ್ಟು ಶ್ರೀಮಂತರು ಇರ್ಬೋದು, ಒಂದಿಷ್ಟು ಮಂದಿ ಬಡವ್ರು ಇರ್ಬೋದು, ನನಗಿಂತ ಬಡವ್ರು ಇರ್ಬೋದು, ನನಗಿಂತ ಶ್ರೀಮಂತರು ಇರ್ಬೋದು, ನನ್ನಷ್ಟೇ ಒಂದು ಮಧ್ಯಮ ವರ್ಗದೊಳಗೆ ಬೆಳೆದಿರುವಂಥ ಹೆಣ್ಮಕ್ಳು ಇರ್ಬೋದು. ನಂಗೆ ಆ ತಿಟ್ಟತಿ ತಿರುಗಿ ಹೊರಳಿ ನೋಟ ಅದೆಲ್ಲದಕ್ಕಿಂತ ಇದು ಸಾಮಾನ್ಯಳೊಬ್ಬಳ ಕತೆ ಅಂತ ಆಗಿದ್ರೆ ಭಾಳ ಚಲೋ ಇರ್ತಿತ್ತು ಅಂತಲೇ ಅನ್ಸೋದು ನಂಗೆ. ನಾ ಸಾಮಾನ್ಯ ಹುಡುಗಿ ಅನ್ನೋದನ್ನು ನಂಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೂ ನಂಗೆ ಯಾವುದೇ ಹಿಂಜರಿಕೆ ಇಲ್ಲ. ಆದ್ರೆ ಒನ್ಸ್ ಅಪಾನ್ ಅ ಟೈಮ್ ಭಾಳ ಇತ್ತು ಅದು. ನೋ, ನಾ ಅಲ್ಲ, ನಾ ಅದು ಅಲ್ಲ, ನೀವು ನನಗಿದು ಅಂತೀರಿ, ನಾನು ಇದಲ್ಲ, ನನಗೆ ಇನ್ನೇನೋ ಬೇಕು, ನೀವು ನನ್ನನ್ನು ಇಷ್ಟಕ್ಕೆ ಕಟ್ಟಿ ಹಾಕಬೇಡ್ರಿ, ಅದನ್ನು ಹೇಳಕ್ಕೆ ಗೊತ್ತಾಗ್ತಿದ್ದಿಲ್ಲ ಮಾತೊಳಗೆ. ಆಮೇಲೆ ಎದುರು ಮಾತಾಡಬಾರ್ದು ಅನ್ನೋದೊಂದು, ಅದನ್ನು ನಾನು ಮಾಡ್ತೀನಿ. ಅಂದ್ರೆ ನನ್ನ ಮಕ್ಳಿಗೆ ನಾನು ಹೇಳ್ತೀನಿ, ಹೌದು ಮಕ್ಕಳು ಒಂದು ಮಿತಿ ಮೇಲೆ ತಂದೆ ತಾಯಿಗೆ ಎದುರು ಮಾತಾಡಬಾರ್ದು ಅನ್ನೋದಕ್ಕೂ, ಡಿಸ್ಕಷನ್ ಮಾಡಬಾರ್ದು ಅನ್ನೋದಕ್ಕೂ ಒಂದು ಸೂಕ್ಷ್ಮ ವ್ಯತ್ಯಾಸ ಐತಿ. ಸ್ವಾತಂತ್ರ್ಯ ಮತ್ತು ಸ್ವೇಚ್ಛೆಯ ನಡುವಿನ ವ್ಯತ್ಯಾಸ ಹೆಂಗೋ, ಎದುರು ಮಾತಾಡೋದು ಮತ್ತು ಚರ್ಚೆ ಮಾಡೋದು ಎರಡರ ನಡುವಕ್ಕಿನ ವ್ಯತ್ಯಾಸನೂ ಒಂದು. ಆದ್ರೆ ನಮ್ಮ ಕಾಲಕ್ಕೆ ನಾವು ಏನೇ ಮಾತಾಡಿದ್ರು ಅದು ಎದುರು ಮಾತಾಡ್ದಂಗನ ಸೌಂಡ್ ಆಗ್ತಿತ್ತು. ಬಹುಶಃ ಇವತ್ತಿಗೂ ಭಾಳಷ್ಟು ಮನೆಯೊಳಗೆ ಮಕ್ಳು ಏನಾದರೂ ಪ್ರಶ್ನೆ ಕೇಳಿದ್ರೆ ಅಥವಾ ಹಂಗ್ಯಾಕ ಅಂತ ಕೇಳಿದ್ರೆ ಅದು ಉದ್ದಟತನ ಮತ್ತು ಎದುರು ಮಾತಾಡೋದು ಅಂತನ ಅನ್ನಿಸ್ಕೊಂತತಿ. ಇದನ್ನು ಹೇಳಾಕತ್ತೀನಿ ಅಂದಮೇಲೆ ಅದ್ರ ಬಗ್ಗೆ ನಂಗೊಂದು ಸ್ವಮರುಕ ಐತಿ, ನಾ ಇಲ್ಲ. ಹಂತವಾಗಿ ದಾಟ್ಕೊಂಬಂದದ್ದು ಅಷ್ಟೇ ಸತ್ಯ. ಸ್ವಮರುಕದಿಂದ ಬಳಲಿದ್ದು ನಮ್ಮ ಮನುಷ್ಯಾಳ, ಅದರಿಂದ ಬಳಲಿದ್ದು ಹೌದು, ಆದ್ರೆ ಅದನ್ನು ಮೀರಕ್ಕೆ ಸಾಧ್ಯ ಆಗಿದ್ದು ಹೌದು. ಅದು ನನ್ನ ಮನೆಯ ಜನರಿಂದಾನೇ ಸಾಧ್ಯ ಆಗಿದ್ದು ಅನ್ನೋದು ನನ್ನ ಪಾಲಿನ ಹೆಮ್ಮೆ. ಅಂಥ ಒಂದು ಕುಟುಂಬ ನನಗೈತಿ ಅನ್ನೋದು. ಇವತ್ತು ನನ್ನ ಕುಟುಂಬದ ಬಹಳಷ್ಟು ಮಂದಿ ಇಲ್ಲಿ ಅದೀರಿ. ಸೊ ಒಬ್ಬೊಬ್ರಿಗೆ ಪ್ರತ್ಯೇಕ ಹೇಳೋಕ್ಕಿಂತ ನಿಮ್ಮೆಲ್ಲರದು ಅದು 5 ತಿಂಗಳದ ಆರೋಹಿಯಿಂದ ಹಿಡ್ಕೊಂಡು ಅವ್ವ ಎದುರಿಗೆ ಕುಂತಾಳ, ಅವ್ವನವರ್ಗು ಅಪ್ಪನವ್ರಿಗೂ ಪ್ರತಿಯೊಬ್ರದ್ದು ಕಾಂಟ್ರಿಬ್ಯೂಷನ್ನು ಇವತ್ತು ನಾ ಏನು ಮಾತಾಡಕತ್ತೀನಿ ಅವರೆಲ್ಲರದು ಕಾಂಟ್ರಿಬ್ಯೂಷನ್ ಐತಿ. ಯಾಕಂತಂದ್ರೆ ನಾ ಸಂಬಂಧಗಳನ್ನು ಪ್ರೀತಿಸೋಕಿ, ನಂಗೆ ಸಂಬಂಧಗಳು ಬೇಕು. ಸಂಬಂಧ ಮುರಿದು ಹೋಗಲ್ಲ ಯಾಕೆ ಬಿಡ ಅಂತ ಅನ್ನಕ್ಕಷ್ಟು ಸಾಧ್ಯ ಯಾರಿಗೂ ಸರಳಲ್ಲ. ಸೊ ನನಗಂತೂ ಇನ್ನೂ ಸರಳಲ್ಲ ಅದು. ನಂಗೆ ಅದು ಬೇಡ ಇರಬೇಕದು, ಸಂಬಂಧಗಳು ಬೇಕು ಅನ್ನುವಂಥ ಹಪಪಿ ಇರುವಂಥ ಹೆಣ್ಮಗಳು ನಾನು. ಸೊ ಹೀಗಾಗಿ ಆಬ್ವಿಯಸ್ಲಿ ನೋವು
ಆಮೇಲೆ ಇನ್ನೂ ಒಂದು ಏನಂದ್ರೆ ನೋವು ಎಲ್ಲರಿಗೂ ಆಗ್ತತಿ. ಎಲ್ಲ ವಿಷಯಕ್ಕೆ ಒಬ್ಬೊಬ್ರಿಗೆ ಒಂದೊಂದು ವಿಷಯದಾಗ ನೋವು ಆಗೋದೇ ಸಹಜ ಆಗ್ತತಿ. ನಾವು ಎಲ್ಲರಿಗೂ ನಮ್ಮ ನೋವೇ ಜಾಸ್ತಿ ಅಂತ ನಾವು ಅನ್ಕೊಂತ ಇರ್ತೀವಿ, ಯಾರೇ ಆಗಲಿ. ಬಟ್ ಅದನ್ನು ಮೀರಿದ ಮೇಲೆ ಈ ನೋವು ಇನ್ನೊಬ್ಬರದ್ದು ಐತಿ ಅಂದಾಗ ಅದಕ್ಕೆ ಏನಾರ ಮಾಡಬೇಕು ಅಂತ ಅನ್ಸೋದು ನಂದು ಒಂದು ವೀಕ್ನೆಸ್ಸು ಅಂತ ಅನ್ಕೊಂತೀನಿ. ಅಥವಾ ನನ್ನ ಸ್ಟ್ರೆಂಗ್ತ್ ಆಗಿದ್ದು ಸಹ ಅದೇ. ಯಾವಾಗ ಈ ಪುಸ್ತಕದಾಗ ಬಂದೈತಿ, ಜಾಸ್ತಿ ಮಾತಾಡೋದಿಲ್ಲ, ಆಲ್ರೆಡಿ ಪುಸ್ತಕ ಒಳಗೆ ಓದ್ತೀರಿ ಮತ್ತು ಟೈಮು ಆಗೈತಿ. ಇಲ್ಲೊಂದು ಸೆಕ್ಷುವಲ್ ಅಬ್ಯೂಸ್ ಬಗ್ಗೆ ಒಂದು ಅಧ್ಯಾಯ ಬರ್ತೈತಿ. ನನಗೆ ಗೊತ್ತಿದ್ದ ಅದರ ಪರಿಣಾಮ ಭಾಳ ಲೇಟ್ ಆದರೂ ಸರಿ ಜನದನಿ ಹುಟ್ಕೊಳ್ತು. ಸಾಹಿತ್ಯ, ಆಮೇಲೆ ಎಲ್ಲ ಸಾಹಿತ್ಯ ಶ್ರೇಷ್ಠ ಅಲ್ಲ, ಶ್ರೇಷ್ಠ, ಉಚ್ಚ, ನೀಚ, ಮಧ್ಯಮ, ವಾಟ್ ಎವರ್ ಏನೆಲ್ಲ ಇರುತ್ತೆ. ಅದ್ರ ಹೊರತಾಗಿ ನಂಗೊಂದು ವೇದಿಕೆ ಬೇಕು, ನನ್ನನ್ನು ಯಾರು ಕರೆಯಲ್ಲ, ಹೆಂಗೆ ಕರೆಯೋದು? ಓದುಗರನ್ನ ಒಬ್ಬ ಆರ್ಡಿನರಿ ಹುಡುಗಿನ ಯಾಕೆ ಅವ್ರು ಮ್ಯಾಕ್ ಕರೀತಾರೆ? ಚಲೋ ನಾನೇ ಒಂದು ವೇದಿಕೆ ಸೃಷ್ಟಿಸ್ತೀನಿ, ನನ್ನಂಥವ್ರಿಗೆ ನಾ ಜಾಗ ಕೊಡ್ತೀನಿ. ಯಾರಿಗೆ ಅಂದ್ರೆ ಓದ್ತಾರ ಅವ್ರು ಬಟ್ ಅವ್ರು ಬಂದು 2 ಮಾತು ಹೇಳಬೇಕು ಅಂತ ಅನಿಸ್ತಿರ್ತೈತಿ, ಅಂಥವ್ರಿಗೆ ನಾ ಜಾಗ ಕೊಡ್ತೀನಿ. ಅಂದ್ರೆ ನನ್ನೊಳಗಿನ ಆಸೆ ಅದು, ನಾನದು ಅಲ್ಲಿ ಈ ಹೊತ್ತಿಗೆ ಹುಟ್ಕೊಂಡಿದ್ದು ಹಂಗೆ. ಸೊ ಈಗ ಅಲ್ಲಿ ಅದು ಓದುಗರ ವೇದಿಕೆ ಅಂತಾನೆ ಶುರುವಾಗಿದ್ದು, ಇವತ್ತಿಗೂ ಓದುಗರ ವೇದಿಕೆನೇ ಅದು. ನಾವು ಪುಸ್ತಕನ ಚರ್ಚೆ ಮಾಡ್ತೀವಿ, ಚರ್ಚೆ ಮಾಡಿ ಕೊನೆಗೆ ನಾವು ಆ ಲೇಖಕರನ್ನ ಕರೆದು ಇಲ್ಲಿ ಇವ್ರ ಕರ್ಕಿ ಅವ್ರದ್ದು ಪುಸ್ತಕ ಚರ್ಚೆ ಮಾಡೀನಿ. ಸೊ ಸರ್ದು ಆಗೈತಿ. ಈ ಥರ ಚರ್ಚೆ ಮಾಡಿ ಲಾಸ್ಟಿಗೆ ಅವ್ರನ್ನ ಕರಿತೀವಿ. ಯಾಕಂದ್ರೆ ಪ್ರಮುಖವಾಗಿ ಮಾತಾಡೋರು ಇವರು ಮುಖ್ಯ. ಆಲ್ರೆಡಿ ಎಲ್ಲ ಬಲ್ಲವರು ಅಥವಾ ಸ್ಟಾರ್ಸ್ ಏನಾದ್ರೆ ಅದಕ್ಕೆ ಹೆಸರು ಕೊಡ್ರಿ, ಅವ್ರು ಮಾತಾಡ್ತಾರೆ. ಅವ್ರಿಗೆ ವೇದಿಕೆಗಳು 1000 ಸಿಗ್ತಾವ. ಆದ್ರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ನಾನು ವೇದಿಕೆ ಏರಿ 2 ಮಾತಾಡಬೇಕು ಅಂತ ಅನ್ನುವಂಥ ಒಬ್ಬ ಸಾಮಾನ್ಯ ಓದುಗ, ಸಾಮಾನ್ಯ ಅನ್ನೋ ಪದೇ ಬಳಸ್ತಾ ಇದ್ದೀನಿ, ತಪ್ಪು. ಅಂಥವ್ರಿಗೆ ಒಬ್ಬ ಓದುಗನಿಗೆ ನನ್ನ ಅಭಿಪ್ರಾಯನ ಬಂದು ನನಗೆ ವೇದಿಕೆ ಮೇಲೆ ಹೇಳಬೇಕು ಅಂತ ಇರೋರಿಗೆ ಯಾಕೊಂದು ಅವಕಾಶ ಹುಟ್ಕೋಬಾರ್ದು? ಸೊ ಇವ್ರ ಮುಲಾಜ್ ಕಾಯುವುದು ಯಾಕೆ? ಅದೊಂದು ನನ್ನ ವೀಕ್ನೆಸ್ಸೇ ಸ್ಟ್ರೆಂಗ್ತ್ ಆಗಿದ್ದು ಅದೇ. ನನಗೆ ಎಲ್ಲಿ ಸಿಗೋದಿಲ್ಲ ಅದನ್ನು ಸೃಷ್ಟಿ ಮಾಡ್ತೇನೆ. ಅದು ಸೃಷ್ಟಿ ಅನ್ನೋದು ಪದ ಭಾಳ ದೊಡ್ಡದು ಕಾಣ್ಬೋದು, ಕೇಳಕ್ಕೆ ಭಾಳ ದೊಡ್ಡದು ಅನ್ಸೋ ಮಾಡ್ಕೊತೀನಿ. ನಾ ಒಂದು ಜಾಗ ಕ್ರಿಯೇಟ್ ಮಾಡ್ಕೋತೀನಿ. ಹಂಗೆ ಹುಟ್ಕೊಂಡಿದ್ದು ಈ ಹೊತ್ತಿಗೆ. ಸೊ ಈ ಎಲ್ಲವೂ ನನಗೇನು ಸಿಕ್ಕಿಲ್ಲ ಅಂತ ಒಂದು ಟೈಮಿಗೆ ಹಲಬ್ತಾ ಇದ್ನೋ, ಅದನ್ನು ಕೊಡೋದ್ರ ಮೂಲಕ ಅದನ್ನು ಹೆಚ್ಚು ಮಾಡ್ಕೊಂಡೇನೆ, ಪಡ್ಕೊಂಡದ್ದು ಜಾಸ್ತಿ ಆಗೈತೆ. ನಂಗೆ ಸಿಕ್ಕಿಲ್ಲ ಅನ್ನೋದು ಚಲೋ, ನಂಗೆ ಸಿಕ್ಕಿಲ್ಲಲ್ಲ, ನಾ ಕೊಡ್ತೇನಲ್ಲ, ನಂಗೆ ಕೊಡೋಕೆ ಸಾಧ್ಯ ಐತಲ್ಲ. ಸೊ ಕೊಡೋದ್ರ ಮೂಲಕ ನಾ ಯಾವ್ದು ಸಿಕ್ಕಿಲ್ಲ ಅಂತ ಒದ್ದಾಡ್ತಿದ್ನೋ ಅದು 10 ಪಟ್ಟು ಸಿಕ್ಕಾಗ ಆದಂಥ ಒಂದು ತೃಪ್ತಿ ಏನೈತಿ, ಮತ್ತದು ಒಂದು ಸಮೂಹ ಆಗಿ ಒಂದು ಸಾಮಾಜಿಕ ಲೆವೆಲ್ ಒಳಗೆ ಅದು ಸಾಧ್ಯ ಆಗ್ತತಿ ಅಂತ ಅನ್ನೋದು ನನ್ನ ಮಿತಿಯೊಳಗೆ. ಯಾರೇ ಏನೋ ಮಾಡಿ ನಾ ಎಲ್ಲರ ಹತ್ರ ಒಂದು ಹೇಳ್ತೇನೆ, ಎಷ್ಟೇ ಯಾರೇ ಫೇಮಸ್ ಇರಲಿ, ಗಾಂಧಿ ಮುತ್ಯ ಸಹ ಹಳ್ಳ್ಯಾಗ ಹೋಗಿ ಕೇಳ್ರಿ ಗಾಂಧಿ ಯಾರು ಅಂತ ಕೇಳ್ತಾರೆ. ನೋಟ್ ಒಳಗಿರ್ತಾನಲ್ಲ ಆ ಮುತ್ಯನ ಅಂತಾರ, ಬಿಟ್ರೆ ಅದಕ್ಕಿಂತ ಹೆಚ್ಚಿಗೆ ಅವ್ರಿಗೆ ಗೊತ್ತಿರಲ್ಲ. ಸೊ ಹೆಸರಿನ ಹಿಂದೆ ಹೋಗೋ ಅಗತ್ಯ ಇಲ್ಲ. ನನ್ನನ್ನು ಜನ ಗುರ್ತಿಸ್ಬೇಕು, ಜನ ನನ್ನನ್ನು ಏನು ಪ್ರೇಸ್ ಮಾಡಬೇಕು ಇಲ್ಲ. ಒಬ್ಬ ನಟಿ ಆಗಬೇಕು ಅಂತ ಆಸೆ ಇತ್ತು, ನಟಿ ಆದೆ. ಬರಿಬೇಕನ್ನಿಸ್ತು, ಹೆಂಗೆ ಬರಿತೀನೋ ಗೊತ್ತಿಲ್ಲ, ಬರದೆ. ಇದು ಸಾಮಾಜಿಕವಾಗಿ ಈ ಲೈಂಗಿಕ ಕಿರುಕುಳದ ಬಗ್ಗೆ ಏನಾದರೂ ಮಾಡಬೇಕು ಅಂತ ಅನ್ನಿಸ್ತು. ಈಗಾಗಲೇ ಸಾಕಷ್ಟು ಸಂಸ್ಥೆಗಳು ಲೈಂಗಿಕ ಕಿರುಕುಳ ಬಗ್ಗೆ ಅಂದ್ರೆ ನೊಂದವರ ಪರ ನಿಂತು ಹೋರಾಡ್ತಾ ಇರುವಾಗ ನಾನು ಅದನ್ನೇ ಮಾಡಿದ್ರೆ ಅವ್ರ ಗುಂಪೊಳಗೆ ಸೇರ್ಕೊಂಡ್ಬಿಡ್ಬೋದಲ್ಲ. ನಾನು 1000 ಗುಂಪು ಅದಾವು, ಹೋರಾಟ ಮಾಡ್ತಾರ, ಅವರಿಗೆ ಏನು ನ್ಯಾಯ ಕೊಡಿಸ್ತಾರ, ನ್ಯಾಯ ಸಿಗೋವರೆಗೂ ಹೋರಾಡ್ತಾರ. ಅವ್ರ ಜೊತೆ ಸೇರ್ಕೊಂಡ್ರೆ ಮುಗಿದ್ಬಿಡುತ್ತೆ. ಅಷ್ಟು ಮಾಡಿದ್ರೆ ಏನು? ಸೊ ರೂಟ್ಗೆ ಹೋಗುನು, ಯಾಕೆ ಆಗ್ತತಿ ಅಂತ ಕಂಡು ಹಿಡಿಯೋದ್ರ ಮೂಲಕ ಅದನ್ನ ಎಲ್ಲಿ ತಡಿಬೋದು ನಾವು, ಹಂಗೆ ಆಗದೆ ಇರೋ ಹಂಗೆ ಹೆಂಗೆ ತಡಿಬೋದು ನಾವು ಅನ್ನೋದ್ರ ಕಡೆ ನಾವು ಫೋಕಸ್ ಮಾಡೋಣ ಅಂದ್ಕೊಂಡು ಫೇಸ್ಬುಕ್ ಒಳಗೆ ಕೇಳಿದಾಗ ಇಲ್ಲೊಂದಿಷ್ಟು ಜನ ನನ್ನ ಫ್ರೆಂಡ್ಸ್ ಅದಾರ. ಅವರೆಲ್ಲ ಕೈ ಜೋಡಿಸಿದ್ರು. ಒಂದಿಷ್ಟು ರಿಸರ್ಚ್ ಎಲ್ಲ ಮಾಡಿಕೊಂಡು ಆಗಬಾರ್ದು, ಏನಕ್ಕೆ ಆಗ್ತತಿ, ಯಾಕೆ ನಮ್ಮ ಮನೆಯವ್ರ ವರ್ತನೆ ಹೆಂಗಿರ್ತತಿ, ಏನು ಟೋಟಲಿ ಅಲ್ಲಿಂದ ಹಿಡಿದು ಸಪೋಸ್ ಯಾರ ಜೊತೆನಾರ ಆದ್ರೆ ಅವ್ರಿಗೆ ಹೆಂಗೆ ನ್ಯಾಯ ಕೊಡಿಸ್ಬೇಕು ಅನ್ನೋವರೆಗೂ ಒಂದು ರಿಸರ್ಚ್ ಮಾಡಿಕೊಂಡು ಒಂದಿಷ್ಟು ವರ್ಕ್ಶಾಪ್ಗಳನ್ನು ಮಾಡಿಕೊಂಡು
ಈಗ ನನ್ನ ಜೊತೆ ಆದಂಥ ಒಂದು ಏನು ದೌರ್ಜನ್ಯ ಇತ್ತು, ಅನ್ಯಾಯ ಇತ್ತು, ಅದು ಇನ್ಯಾರ ಜೊತೆನೂ ಆಗಬಾರ್ದು ಅನ್ನೋ ಲೆಕ್ಕದೊಳಗೆ ಜನದನಿ ತೆಗ್ದಿದ್ದು. ಈ ಹೊತ್ತಿಗೆ ಒಳಗೆ ಇಲ್ಲಿ ಈ ಹೊತ್ತಿಗೆ ಮೆಂಬರ್ಸು ಸಾಕಷ್ಟು ಜನ ಇದ್ದೀರಿ. ಈ ಹೊತ್ತಿಗೆನೂ ನನಗೆ ಹಾಗೆ ಸಪೋರ್ಟ್ ಮಾಡಿದ್ದು. ಸೊ ಹಿಂಗೆ ನನಗೆ ನಾನೇ ವೇದಿಕೆ ಸೃಷ್ಟಿಸ್ಕೊಂಡು, ಅದು ನನ್ನ ಸ್ವಾರ್ಥನೇ, ನನಗೋಸ್ಕರ ಸೃಷ್ಟಿಸಿದ ವೇದಿಕೆ ಒಂದು ಏನದ ಅದು 10 ಜನಗೂ ಪ್ರಯೋಜನ ಆಗಕತ್ತತಿ ಅನ್ನೋದು ನನ್ನ ಬದುಕಿನ, ನನ್ನ ಸಣ್ಣ ಬದುಕಿನ ಒಂದು ಸಾರ್ಥಕತೆ ಅಂತನ ಅನ್ನಿಸ್ತೈತಿ. ಇದು ನಾ ಎಲ್ಲರ ಬರೀ ನನ್ನ ಬಗ್ಗೆ ಮಾತಾಡೋ ಪುಸ್ತಕನೇ ನನ್ನ ಬಗ್ಗೆ ಇರೋದ್ರಿಂದ ನಾ ಅದನ್ನೇ ಮಾತಾಡೋ ಅನಿವಾರ್ಯ ಏನೋ ಅಂತ ಹಿಂಗೆ ಮಾತಾಡಕತ್ತೀನಿ. ಬಟ್ ಮಾತಾಡ್ಕೋತ ಎಲ್ಲೋ ನಾನು ಹೊಗಳಕ್ಕೆ ಹೋಗ್ತೀನಿ ಅನ್ನೋ ಒಂದು ಎಲ್ಲೋ ಇದು ಅದು ನಮ್ಮ ಅವ್ವನ ಬಳುವಳಿ. ಅದು ಹಿಂಜರಿಕೆ, ಖರೆ ಹಿಂಜರಿಕೆ, ಅತಿಯಾದ ಕಾಳಜಿ. ಅವಾಗ ಫೋನ್ ಮಾಡ್ತೀವ್ರಿ ಸರ್, ಫೋನ್ ಮಾಡಿ ನಂಗೆ ಆರಾಮಿರಂಗಿಲ್ಲ, ಯಾಕೆ ದನಿ ಕೇಳಿ, ಯಾಕೆ ಪಾಪಿ ಆರಾಮಿಲ್ಲ, ಹ್ಞೂ ನೆಗಡಿ ಬಂದು ಅಯ್ಯೋ ಮುಕ್ಕು ಇನ್ನೊಂದೆರಡು ಶಬ್ದ ಮಾತಾಡಿದ್ರೆ ನನಗೇನು ತ್ರಾಸ ಹಾಕಿರಂಗಿಲ್ಲ, ಅದು ಮುಕ್ಕು ಡಿಸ್ಟರ್ಬ್ ಮಾಡಿಬಿಟ್ಟಿರಿ, ಮುಕ್ಕು ಸೊ ಅವನಷ್ಟು ನಾಲ್ಕು ಖರೆ ಆದ್ರೆ ಬಂದತ್ರಿ ಅದು ರಕ್ತದಿಂದ. ಹಂಗಾಗಿ ಅನ್ಸುತ್ತನ ಹಂಗೆ ನಾ ಜಾಸ್ತಿ ಮಾತಾಡತ್ತೀನಿ ನನ್ನ ಬಗ್ಗೆನೇನಂತ. ಬಟ್ ಇಲ್ಲ, ನನ್ನ ಬಗ್ಗೆ ಮಾತಾಡಕತ್ತಿಲ್ಲ, ನಾ ಹೆಣ್ಮಕ್ಳ ಬಗ್ಗೆ ಮಾತಾಡಕತ್ತೀನಿ. ಪ್ರತಿಯೊಬ್ಬ ಹೆಣ್ಮಕ್ಳು ಈ ಪುರುಷ ಪ್ರಧಾನ ಇಷ್ಟೊಂದು ಜನ ಸಪೋರ್ಟ್ ಮಾಡುವಂಥ ಪುರುಷರ ಜೊತೆ ಅವ್ರ ಮಧ್ಯೆ ಇದ್ದೇ ಮತ್ತೆ ನಾನು ಇದೇ ಮಾತನ್ನು ಹೇಳೋ ಅನಿವಾರ್ಯತೆ. ಪುರುಷ ಪ್ರಧಾನ ಸಮಾಜದ ಏನು ನಮ್ಮ ಪುರುಷಾಲೋಚನೆಗಳದಾವಲ್ಲ, ನಾವು ಏನು ಯೋಚನೆ ಮಾಡ್ತೀವೋ, ನಾವು ಹೆಂಗೆ ರಿಯಾಕ್ಟ್ ಮಾಡ್ತೀವೋ, ಎಲ್ಲವೂ ಪುರುಷರ ಅನುಕೂಲಕ್ಕೆ ತಕ್ಕಂತೆ ಒಂದು ಸಮಾಜ ಏನು ಸೃಷ್ಟಿ ಮಾಡೈತೋ ಅದ ನಿಟ್ಟಿನೊಳಗೆ ಇವತ್ತು ಸಾಕಷ್ಟು ಜನ ಹೆಣ್ಮಕ್ಳು ಹಾಗೆ ಯೋಚನೆ ಮಾಡ್ತಾರೆ, ಹಾಗೆ ರಿಯಾಕ್ಟ್ ಮಾಡ್ತಾರೆ. ತಮ್ಮವರೆಗೂ ಬಂದಾಗೂ ಸಹ ತಮಗದು ಬ್ಯಾಡಾಗಿದ್ರೂ ಸಹ ಅಯ್ಯೋ ತಪ್ಪಾಕತಿ, ಹಂಗೆ ಮಾಡಿದ್ರೆ ತಪ್ಪಾಕತಿ. ಏನೂ ತಪ್ಪಾಕಿರಂಗಿಲ್ಲ, ಏನೇನೂ ತಪ್ಪಾಕಿರಂಗಿಲ್ಲ. ನೀವೇನು ಯಾರು ಕೊಲೆ ಮಾಡಿರಂಗಿಲ್ಲ, ಯಾರ ಮನೆ ಲೂಟಿ ಮಾಡಿರಂಗಿಲ್ಲ, ಹಾಳು ಮಾಡಿರಂಗಿಲ್ಲ. ನಿಮ್ಮದು ಒಂದು ಸಣ್ಣ ಆಸೆ ಈಡೇರಿಸ್ಕೊಳಕ್ಕೆ ತಪ್ಪಾಕತ್ತೇನೋ, ಏನಂತಾರನೋ ಅನ್ನೋ ಒಂದು ಬಂಧನದೊಳಗೆ ಏನು ಇರ್ತಾರೋ. ಯಾಕಂದ್ರೆ ನಾ ಇದ್ದೆ, ಬಿಡುಗಡೆ ಪಡ್ಕೊಂಡೇನಂತ ಅನ್ಕೊಂಡೀನಿ. ಅದಕ್ಕೆ ನನ್ನ ಗಂಡನ ಸಾಥ್ ಭಾಳ ಐತಿ. ಥ್ಯಾಂಕ್ಸ್ ರೀ. ಇಲ್ಲ ಹೇಳಲೇಬೇಕು, ಯಾಕಂದ್ರೆ ಜಗಳ ಹಾಕವ್ರಿ, ರಗಡ್ ಜಗಳ ಆಡ್ತೀವಿ ನಾವು, ಇಲ್ಲಂತಿಲ್ಲ. ಅವ್ರ ಜೋಡಿ ಗುದ್ದಾಡ್ತೀನಿ, ಅದಾಗಂಗಿಲ್ಲ ಇದಾಗಂಗಿಲ್ಲ, ನನಗೆ ಬೇಕು. ಅದೆಲ್ಲದ್ರ ಆಚೆ ಒಂದು ಸಹೃದಯತೆ ಅಂತ ಅನ್ನೋದಕ್ಕೇನಾದರೂ ಅದು ಇವತ್ತಿನ ದಿನ ನಾನು ಅವ್ರ ಬಗ್ಗೆ ಹೇಳಲೇಬೇಕು. ಅವ್ವ ಅಪ್ಪನ ಬಗ್ಗೆ ಮಾತಾಡಿದಷ್ಟೇ ನಾನು ಅವ್ರ ಬಗ್ಗೆ ಹೇಳಬೇಕು. ಅವ್ರು ಹುಟ್ಟಿದ್ದು ಒಂದು ಸಣ್ಣ ಕುಗ್ರಾಮ, ಒಂದು 20 ಮನೆ ಇರ್ಬೋದ್ರಿ. ಅದ್ರಾಗ ಅದು ಲಮಾಣಿ ತಾಂಡ, ಅದು ಆಲ್ಮೋಸ್ಟ್ ಲಮಾಣಿ ಜನ ಬಿಟ್ರೆ ಒಂದು 4-5 ಮನೆ ಅಷ್ಟೇ ಬೇರೆ ಕಮ್ಯುನಿಟಿಯು. ಅಂತ ಒಂದು ಸಣ್ಣ ಊರೊಳಗೆ ಬೆಳೆದವ್ರು ನನ್ನ ಗಂಡ. ಆ ಊರವರು ಇಲ್ಲಿ ಯಾರು ವೇದಿಕೆ ಮೇಲೆ ಮಾತಾಡ್ತಾರೋ ಅಥವಾ ಹೊರಗೆ ಯಾರು ಹೋರಾಟದ ಇದ್ರೊಳಗೆ ಮಾತಾಡೋದು, ಬರೀ ಭಾಷಣದ ಮಟ್ಟಿಗೆ ಮಾತಾಡಿ ಮನೆಗೆ ಹೋಗಿ ವಾಪಸ್ ತಮ್ಮ ಒಂದು ಗತ್ತೊಳಗೆ ಇರ್ತಾರೋ ಅಥವಾ ಮನೇಲಿರೋ ಹೆಣ್ಮಕ್ಳನ್ನ ಕೇರ್ ಮಾಡ್ಲಾರ್ದಂಗೆ ಇರ್ತಾರೋ, ಅದಕ್ಕೆ ಟೋಟಲಿ ಅಪವಾದ ನನ್ನ ಗಂಡ. ಟೋಟಲಿ ಸಮಾನತೆ ಅನ್ನೋದು ಏನಾದರೂ ಯಾರಾದರೂ ಅದನ್ನು ನೋಡಬೇಕು ಅಂತ ಅನ್ನಂಗಿದ್ರೆ ನಾ ಹೆಮ್ಮೆಯಿಂದ ಹೇಳ್ತೇನೆ, ನನ್ನ ಮನೆಗೆ ಬಂದು ನೋಡ್ರಿ ಅಂತ. ಯಾವುದೇ ನಾ ಗಂಡಸು ಅಥವಾ ನಾನು GM, ನಾನು ಒಂದು ಕಂಪ್ನಿ GM, ನಾ ಯಾಕೆ ಕಸ ಹುಡುಗ್ಲಿ, ನಾ ಯಾಕೆ ಬಾಂಡೆ ತೊಳಿಲಿ, ಅವ್ರ ತಲೆಯಾಗ ಯಾವತ್ತೂ ಬಂದೇ ಇಲ್ಲ. ಉಲ್ಟಾ ನಾ ಎದ್ದು ಮಾಡ್ತೇನೆ ಬಾ ಅಂತ ಅಲಾರಾಮ್ ಚಾಲೋ ಹೋಗಿಂತ ಪೈಲ ಎಷ್ಟೋ ಸಲ ಆಫ್ ಮಾಡ್ತಾರೆ ಸರ್ ಅವರು. ಸೊ ನಂದು ಬದುಕಿನ ಕಥೆಯ ಪುಸ್ತಕ ಆದ್ರಿಂದ ನಾನು ಇವತ್ತು ನನ್ನ ವೈಯಕ್ತಿಕ ಇಂಥ ಮಾತುಗಳನ್ನು ಹೇಳೋ ಅಗತ್ಯ ಐತಿ ಅನ್ಕೊತೀನಿ. ಆ ಒಂದು ಮನಸ್ಥಿತಿ ಎಲ್ಲ ಗಂಡಂದ್ರಿಗೆ ಬಂದ್ರೆ, ಎಲ್ಲ ಗಂಡಸರಿಗೆ ಬಂದ್ರೆ, ನನ್ನ ಮಗಗೆ ಬಂದೈತಿ. ಅಪ್ಪನ್ನ ನೋಡ್ಕೊಂಡು ಬೆಳೆದಿರೋದ್ರಿಂದ ನನ್ನ ಮಗನಿಗೂ ಅದು ಐತಿ ಅನ್ನೋದು ನನ್ನ ಪಾಲಿನ ಹೆಮ್ಮೆಯ ಇದು. ಸೊ ಈ ತಿಟ್ಟ ನಾನು ಅದನ್ನು ಪುಸ್ತಕನ ಅರ್ಪಣೆ ಮಾಡಿದ್ದು ಕೀಳರ್ಮೆಯಿಂದ ನರಳ್ತಾ ಇರೋ, ಅದರಿಂದ ಹೊರಗೆ ಬರೋ ಪ್ರಯತ್ನ ಮಾಡ್ತಾ ಇರೋ ಅಂಥ ಅನೇಕ ಹೆಣ್ಮಕ್ಳಿಗೆ ಅಂತ. ಯಾಕಂದ್ರೆ ಅದನ್ನು ದಾಟಿ ಬಂದಕ್ಕೆ ನಾನು ಎಲ್ಲದಕ್ಕೂ ಅದು ನೀ ಸರಿ ಇಲ್ಲ, ನೀ ಶಾಣೆ ಅಲ್ಲ, ನೀ ಚಂದಿಲ್ಲ, ನೀ ಮಾಡಬಾರ್ದು. ಎಷ್ಟು ಜನ ಹೆಣ್ಮಕ್ಳು ಇದನ್ನು ಸುಮ್ಕುಂದ್ರು ಬಾಯಿ ಮುಚ್ಚು ಸುಮ್ಮನಿರು. ಎಷ್ಟು ಜನ ಹೆಣ್ಮಕ್ಳು ಅದರಿಂದ ಈ ಥರದ ಮಾತು ಕೇಳಿ ಚಿಪ್ ಒಳಗಿರ್ತಾರೋ ಅವರಿಗೆ
ಆಗಲೇ ನಾ ಹೇಳ್ದಂಗೆ ನೀವೇನು ಅಪರಾಧ ಮಾಡಂಗಿಲ್ಲ, ನಿಮ್ಮ ಸಣ್ಣ ಸಣ್ಣ ಆರೋಗ್ಯಕರ ಆಸೆಗಳನ್ನು ಈಡೇರಿಸ್ಕೊತೀರಿ. ಅದನ್ನ ಈಡೇರಿಸ್ಕೊಳಕ ಮನೆಯವ್ರು ಸಿಟ್ಟು ಕಟ್ಕೊಳ್ಳೋದಾದ್ರೆ ಕಟ್ಕೊಳ್ರಿ, ಅಡ್ಡಿ ಇಲ್ಲ, ಅದು ಅಪರಾಧ ಅಲ್ಲ. ಮುಂದೊಂದು ದಿನ ಅವರೇ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರ ಅನ್ನೋದು ಅಂತ ಹೇಳ್ತಾ, ಅಂಕಿತದವರು ಇದು ನನ್ನ 2ನೇ ಪುಸ್ತಕ, ಬಹಳ ಖುಷಿ ಆಗತೈತಿ. ಆ್ಯಂಡ್ ಪ್ರಕಾಶ್ ಸರ್ ಬಗ್ಗೆ ಹೇಳ್ಬೇಕು ನಾನು. ಪ್ರಭಾ ಮಾತಾಡೋದು ಕಡಿಮೆ ಯಾವಾಗಲೂ ಪುಸ್ತಕದ ಬಗ್ಗೆ. ಸರ್ ಜೊತೆನೇ ಕಾಂಟ್ಯಾಕ್ಟ್ ಜಾಸ್ತಿ ಇರುತ್ತೆ. ಒಂಥರ ಸ್ಟ್ರಿಕ್ಟ್ ಮೇಸ್ಟ್ರ್ ಇದ್ದವರು. ನೋ ಮೇಡಮ್ ಇದು ಆಗ್ಬಾರ್ದು, ಬೇಡ ಮೇಡಮ್ ಇದು ಚೆನ್ನಾಗಿದೆ ಮೇಡಮ್, ಅದು ಬೇಡ ಮೇಡಮ್ ಅದನ್ನು. ಸೊ ಮುಗಿದೋಯ್ತು ಅಲ್ಲಿಗೆ, ಬೇಡ ಆದ್ಮೇಲೆ ನಾನು ಅದನ್ನು ನೆಕ್ಸ್ಟ್ ನಾನು ಕೇಳೋಂಗಿರಂಗಿಲ್ಲ. ಸೊ ಇದು ಬೇಕು ಅಂದರೆ ಬೇಕು. ಆಮೇಲೆ ಎಂಥ ಒಂದು ಎಲ್ಲರೂ ಇಲ್ಲಿ ಸುಮಾರು ಜನ ಪುಸ್ತಕ ಸಾಕಷ್ಟು ಪ್ರಕಟ ಆಗಿದ್ದು, ಸಾಕಷ್ಟು ಜನರದ್ದು ಅನುಭವ ಇರುತ್ತೆ. ಪ್ರಕಾಶಕರ ಕೊಡುಗೆ ಬೇರೆ ಬೇರೆ ಥರ ಹೆಂಗಿರುತ್ತೆ ಅಂತ ಅನ್ನೋದು. ಇಲ್ಲಿ ಹೆಂಗಂದ್ರೆ ನಮ್ಮನೆ ಫಂಕ್ಷನ್ಗೆ ನಾವೇ ಚಂದ ರೆಡಿಯಾಗಿ, ಯಾವುದೇ ಟೆನ್ಷನ್. ನಮ್ಮನೆ ಫಂಕ್ಷನ್ ಅಂದರೆ ನಮ್ಗೆ ಜವಾಬ್ದಾರಿಗಳಿರಬೇಕು. ಒಂದೇ ಒಂದು ಜವಾಬ್ದಾರಿ, ಇನ್ಕ್ಲೂಡಿಂಗ್ ಯಾರು ಗೆಸ್ಟು, ಯಾರು ಮಾತಾಡಬೇಕು ಅನ್ನೋ ಒಂದು ಇದನ್ನು ನಮಗೆ ಕೊಡ್ದಂಗೆ ಭಾಳ ಅಚ್ಚುಕಟ್ಟದಿಂದ ತುಂಬ ನಿರಾಳವಾಗಿ ನಾವು ಇಲ್ಲಿ ಬರುವಂತೆ ಮಾಡಿ, ಮತ್ತು ಪುಸ್ತಕ ಕೂಡ ಅಷ್ಟೇ ಚಂದ ಮಾಡಿಕೊಡೋ ಅಂತ ಪ್ರಕಾಶ್ ಸರ್ ಮತ್ತು ಪ್ರಭಾ, ನಿಮ್ಮಿಬ್ಬರಿಗೂ ಬಹಳ ಬಹಳ ಧನ್ಯವಾದಗಳು. ಇವತ್ತಿನ ವೇದಿಕೆ ನನಗೆ ಗೌರವ, ಆತ್ಮೀಯತೆ, ಪ್ರೀತಿ, ಹೊಸ ಪರಿಚಯ. ಅಂದರೆ ಕೊಡ್ಕಿಣಿಯವ್ರು ನನಗೆ ಫೇಸ್ಬುಕ್ಕಲ್ಲಿ ಪರಿಚಯ, ಬಟ್ ಹೀಗೆ ಪರಿಚಯ ಇತ್ತೀಚಿನ ಪರಿಚಯ, ಹಾಗಾಗಿ ಹೊಸ ಪರಿಚಯ ಎಲ್ಲ ಇದರದ ಒಂದು ಟೋಟಲಿ ಒಂದು ಮನೆ ಪಡಿಸಲಿ. ಆಮೇಲೆ ಕರ್ಕೆ ಕೃಷ್ಣಮೂರ್ತಿ ಅವ್ರಿಗೆ ಕೆ ಅಂದ ಅಭ್ಯಾಸ. ಸೊ ಕಲ್ಗುಡಿ ಸರ್ ಮತ್ತು ಶ್ರೀಧರ್ ಬಾಳ್ಗಾರ್ ಸರ್ ಬಗ್ಗೆ ಇರುವಂಥ ಒಂದು ಏನು ಹೇಳ್ತಾರೆ, ಅದು ಹೇಳೋಕ್ಕಾಗ್ದಿರೋ ಅಂಥ ಒಂದು ಗೌರವ ಸರ್. ಅದು ತುಂಬ ಎತ್ತರದ ಒಂದು ಇದು. ಶ್ರೀಧರ್ ಬಾಳ್ಗಾರ್ ಸರ್ ಅವ್ರದ್ದು ಕತೆ, ಅವ್ರ ಹೆಸರು, ಅವ್ರದ್ದೊಂದು ಮೆಸೇಜು ಒಂದೇನೋ ಧನ್ಯತೆ ಕೊಡುತ್ತೆ. ಅವ್ರ ಕತೆಗಳ ಮೂಲಕ ಸರ್ ಪರಿಚಯ ಆದವರು. ಕಲ್ಗುಡಿ ಸರ್ ಅಂತೂ ನಮ್ಮ ಈ ಹೊತ್ತಿಗೆ ಸಾಕಷ್ಟು ಕಾರ್ಯಕ್ರಮಗಳಿಗೆ ಬಂದು ನನ್ನನ್ನು ಸಪೋರ್ಟ್ ಮಾಡಿದವರು. ಆ್ಯಂಡ್ ಇವತ್ತು ನೀವು ಹೇಳಿದ್ದು ನನ್ನ ಪುಸ್ತಕ ಸರ್ಗೆ ಇಷ್ಟ ಆಗುತ್ತೋ ಇಲ್ಲೋ, ಓದ್ತಾರೋ ಇಲ್ಲೋ ಅನ್ನೋ ಭಯ ಇತ್ತು. ಅವ್ರನ್ನ ಖರೇ ಸರ್ ಗತೆನೇ ನಾನು ನೋಡೋದವ್ರನ್ನ. ಸರ್ಗೆ ಇಷ್ಟ ಆಯಿತು. ಆ್ಯಂಡ್ ಅವ್ರು ನನ್ನನ್ನು ಮಗು ಅಂತ ಅಡ್ರೆಸ್ ಮಾಡ್ತಿದ್ರಲ್ಲ, ಅಪ್ಪ ಮಾತಾಡಕತ್ತಾನ ಅನ್ಸಾತಿತ್ತು. ಸೊ ಈಕಿ ಚಿಟುಮಿಕಿ ಬಹಳ ಖುಷಿ ದಿನ ಇವತ್ತು ನಂಗೆ. ಥ್ಯಾಂಕ್ಸ್, ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು.